ಶಿಗ್ಗಾಂವ ನಗರದಲ್ಲಿ ಶ್ರೀ ಸಂಗನ ಬಸವ ಮಂಗಲ ಭವನದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣರವರ ದಿನಾಚರಣೆಯ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸಂಗನ ಬಸವ ಮಹಾಸ್ವಾಮಿಗಳು ವಹಿಸಿದ್ರು. ಇನ್ನು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮುಖಾಂತರ ಕ್ಷೇತ್ರದ ಶಾಸಕರಾದ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ್ ಉದ್ಘಾಟಿಸಿದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ತಾಲೂಕು ಆಡಳಿತ ಆಶ್ರಯದಲ್ಲಿ ಕಾರ್ಯಕ್ರಮ ಜರುಗಿತು. ಬಿಇಒ ಎಂಬಿ ಅಂಬಿಕರ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಶ್ರೀಕಾಂತ್ ಹುಲ್ಮನಿ ಉಪನ್ಯಾಸ ನೀಡಿದ್ರು. ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಮತ್ತು ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ತಾಲೂಕಾ ತಹಸೀಲ್ದಾರ್ ಯಲ್ಲಪ್ಪ ಗೋಣಿನವರ್, ತಾಲೂಕಾ ಪಂಚಾಯಿತಿ ಇಒ ಮಂಜುನಾಥ್ ಸೋಳಂಕಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶೇಖಪ್ಪ ಮನಕಟ್ಟಿ, ಬಿಇಒ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅರುಣ್ ಹೊಡೆದಗೌಡ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಗೀತಾಂಜಲಿ ತೆಪ್ಪದ, ಶಿಗ್ಗಾಂವ್ ಪುರಸಭೆ ಸದಸ್ಯರಾದ ಗೌಸ್ಖಾನ್ ಮುನ್ಸಿ, ಶಬೀರ್ ಮನಿಯರ್, ಎಫ್ಸಿ ಕಾಟಪ್ ಗೌಡ್, ಮಂಜುನಾಥ್ ಮಣ್ಣನ್ನವರ್, ಮಾಲತೇಶ್ ಸಾಲಿ ಉಪಸ್ಥಿತರಿದ್ದರು. ನಾಗಪ್ಪ ಬೆಂತೂರ್ ಸ್ವಾಗತಿಸಿದ್ರು. ಅದುದುಲ್ಲಾ ರೆಡ್ಡಿಹಳ್ಳಿ ನಿರೂಪಿಸಿದ್ರು. ವರದಿ ಮಲ್ಲಿಕಾರ್ಜುನ ಶಿಗ್ಗಾಂವ. ಇರಬೇಕಂದ್ರೆ ನಾನು ಬಹಳ ನಯವಿನಯವಾಗಿ ತಮ್ಮಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ BO ಸಾಹೇಬರು ತುಂಬಾ ಚೆನ್ನಾಗಿ ಮಾತು ಹೇಳಿದ್ರು. ಶಿಕ್ಷಕರು ಓಡ್ತಾ ಇದ್ರೆ ಮಕ್ಕಳು ಕೂರ್ತಾ ಇರ್ತಾರೆ. ಶಿಕ್ಷಕರು ಕೂತ್ಕೊಂಡ್ರೆ ಮಕ್ಕಳು ಮಲಗ್ತಾರೆ. ಶಿಕ್ಷಕರು ಮಕ್ಕೊಂಡು ಬಿಟ್ರೆ ಮಕ್ಕಳು ಏನ್ ಸರ್ ಅದು ಗಾಢ ನಿದ್ರೆಯಲ್ಲಿ ಹೋಗ್ತಾರೆ. ಶಿಕ್ಷಕರು ಗಾಢ ನಿದ್ರೆಯಲ್ಲಿ ಹೋದ್ರೆ ಮಕ್ಕಳು ಸತ್ಯ ಹೋಗ್ತಾರೆ ಅನ್ನೋ ಮಾತನ್ನ ಬಹಳ ಅದ್ಭುತವಾಗಿ ಅವರು ಹೇಳಿದ್ರು. ಇದು 100ಕ್ಕೆ 100 ಸತ್ಯ. ನಮ್ಮ ಭಾರತ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಾವು ಹೇಳ್ತೇವಲ್ಲ ನಿಮ್ಗೆ, ನಾವು ಯಾರು ದೇವ್ರಿಗೆ ನುಡಿಲ್ಲ. ನಾವು ದೇವರು ಗುರು ದೇವೋಭವ ಅಂತಾರೆ. ಗುರುಗಳ ರೂಪದಲ್ಲಿ ದೇವರನ್ನು ಕಾಣುವಂತ ಕೆಲಸ ಮಾಡ್ತೀವಿ. ತಂದೆ ತಾಯಿ ರೂಪದಲ್ಲಿ ದೇವರನ್ನು ಕಾಣುವಂತ ಕೆಲಸ ಮಾಡ್ತೀವಿ. ಅತಿಥಿಗಳ ರೂಪದಲ್ಲಿ ನಾವು ದೇವರನ್ನು ಕಾಣುವಂತ ಕೆಲಸ ಮಾಡ್ತೀವಿ. MLA ದೇವೋಭವ ಅಂತ ಎಲ್ಲೂ ಹೇಳಿಲ್ಲ. ಮುಖ್ಯಮಂತ್ರಿ ದೇವೋಭವ ಅಂತೂ ಹೇಳಿಲ್ಲ. ಪ್ರಧಾನಮಂತ್ರಿ ದೇವೋಭವ, ಇಂಜಿನಿಯರ್ ದೇವೋಭವ, ಡಾಕ್ಟರ್ ದೇವೋಭವ ಅಂತ ಹೇಳಿಲ್ಲ. ಅವರನ್ನೆಲ್ಲ ಸೃಷ್ಟಿ ಮಾಡುವಂತ ಗುರುಗಳಿಗೆ ದೇವೋಭವ ಅನ್ನಂತ ತಮಗೆ ಒಂದು ಇದಿದೆ. ತಾವು ಅದನ್ನು ಮಾಡಬೇಕು ಅನ್ನಂತ ನಾನು ಮನವಿ ಮಾಡ್ತೇನೆ. ಮತ್ತೆ ನೀವೆಲ್ಲ ಮಾಡಿದ್ದಕ್ಕೆ ನಾವೆಲ್ಲ MLAಗಳು, ಸ್ವಾಮೀಜಿಗಳು ಇವ್ರು ಹೇಳ್ದಂಗೆ ಎಲ್ಲ ಆಗಿದ್ದೇವೆ ನಾವು. ಆದ್ದರಿಂದ ಇವತ್ತಿನ ಒಂದು ಕಾಂಪಿಟೇಷನ್ಗೆ ತಕ್ಕ ತಾವು ಸ್ಪೀಡ್ ಅನ್ನು ತಗೊಳ್ಳಿಕ್ಕೆ ಏನು BO ಸಾಹೇಬರು ಮಾತು ಹೇಳಿದ್ದಾರೆ, ಆ ಮಾತಿಗೆ ನಂದು ಒಮ್ಮತ ಇದೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು, ನಮ್ಮ ಶಿಕ್ಷಕರ ಸಂಘದವರು, ಗುರುಭವನದವರು, ಶಿಕ್ಷಕ ಸಂಘದವರು ಒಂದು ಮನವಿ ಕೊಟ್ಟಿದ್ದಾರೆ, ಗುರುಭವನ ಮಾಡ್ಬೇಕಂತ ಹೇಳಿ. ನನಗೆ ಬಹಳ ಆಶ್ಚರ್ಯ ಆಗ್ತೈತಿ. ನಾನು ಸವಣೂರ್ಗೂ ಕೂಡ ಹೋಗಿದ್ದೆ ಇವತ್ತು. ಅಲ್ಲೂ ಗುರುಭವನ ಇಲ್ಲ, ಅಲ್ಲಿ ಜಗಾನೂ ಇದ್ದಿದ್ದಿಲ್ಲ. ಒಂದು 15 ದಿನದಿಂದ ನನ್ಗವರು ತುಂಬಾ ಇಲ್ಲ ಗುರುಭವನ ಮಾಡ್ಲೇಬೇಕಂತ ಹೇಳಿದ್ರು. ಅವ್ರಿಗೂ ಕೂಡ ಸವಣೂರು ತಾಲೂಕಿಗೆ 10 ಗುಂಟೆ ಜಗವನ್ನು ಈಗಾಗಲೇ ಅಲಾಟ್ ಮಾಡಿದ್ದೇವೆ. ಅವ್ರಿಗೂ ಆದಷ್ಟು ಬೇಗ ಗುರುಭವನವನ್ನು ಕಟ್ಟಿಕೊಡುವಂತ ಕೆಲಸ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಅಲ್ಲೂ ಕೊಟ್ಟು ಬಂದಿದ್ದೇನೆ. ಜೊತೆಗೆ ನಮ್ಮ ಈ ಶಿಕ್ಷಕ ಸಂಘದವರು ಇವರು 15 ದಿನ ಮತ್ತೆ ಹೇಳ್ತಿದ್ರೆ ಇವತ್ತು ಬುದ್ಧಿ ಪೂಜನೆ ಮಾಡಿಬಿಡ್ತಿದ್ದೆ ಇವ್ರು. ಯಾಕಂತ ಹೇಳಿದ್ರೆ ನಾನು ಒಂದು 10 ಕೋಟಿ ಕ್ರಿಯಾ ಯೋಜನೆ ಮಾಡಿದೆ. ಆ ಕ್ರಿಯಾ ಯೋಜನೆ ಮಾಡಿದಾಗ ನನ್ನ ಗಮನಕ್ಕೆ ತಂದಿದ್ದಿಲ್ಲ ಇವರು. ಆದ್ರೂ ಕೂಡ ಆದಷ್ಟು ಬೇಗ ನಾನು ಶಿಕ್ಷಣಕ್ಕೆ ಯಾವುದೇ ರೀತಿಯ ಕೊರತೆಯನ್ನು ಮಾಡಬಾರದು, ಆಮೇಲೆ ಈ ಶಿಕ್ಷಕರಿಗೂ ಕೂಡ ಯಾವುದೇ ರೀತಿಯ ಕೊರತೆ ಮಾಡಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಈ ಗುರುಭವನಕ್ಕೂ ಏನು ಬೇಕು, ಯಾಕಂದ್ರೆ ಅದು ಅಲ್ಲಿ ಒಂದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆ, ಅದರ ಒಂದು ಎಫಿಷಿಯಂಟಿ ನೋಡ್ಕೊಂಡು ಅದನ್ನ ಡೆಮಾಲಿಷ್ ಮಾಡಿ ಅದಕ್ಕೆ ಏನ್ ಮಾಡ್ಕೋಬೇಕು ನಾವು ಮತ್ತೆ ಎಲ್ಲ ಶಿಕ್ಷಕ ಸಂಘದವರು, BO ರಾಜಿಯಾಗಿ ಎಲ್ಲರೂ ಕುತ್ಕೊಂಡು ಅದಕ್ಕೊಂದು ಸೂಕ್ತ ನಿರ್ಣಯ ತಗೊಂಡು ಅದನ್ನು ಕೂಡ ಆದಷ್ಟು ಬೇಗ ಮಾಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತೇನೆ. ನಾನು ಕೂಡ ಅನಿರೀಕ್ಷಿತವಾಗಿ ಶಾಲೆಗಳಿಗೆ ಭೇಟಿ ಕೊಡುವಂತ ಒಂದು ಕಾರ್ಯಕ್ರಮ ಇದೆ ನಂದು. ಈ ಕ್ಷೇತ್ರದಲ್ಲಿರುವಂತಹ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾಗಲಿ, KPSC ಸ್ಕೂಲ್ಗಳಾಗಲಿ, ಪ್ರಾಥಮಿಕ ಶಾಲೆಗಳಿಗೆ ಹೋಗಲಿ, ಕೆಲವೊಂದು ಶಾಲೆಗಳು ನೋಡಿದ್ರೆ ಅದ್ಭುತ ಅನಿಸ್ತೈತಿ. ನಮ್ಮ ಹೊಸೂರವ್ರದ್ದು ಶಾಲೆ ತುಂಬಾ ಚೆನ್ನಾಗಿದೆ ಅಂತೇಳಿ ನಮ್ಮ BO ಅವ್ರು ಹೇಳ್ತಾ ಇದ್ರು. ಬರ್ತೇನೆ ಸರ್, ಒಳ್ಳೆ ಅದ್ಭುತವಾದ ಧ್ವನಿ ಇದೆ ನಿಮ್ದು. ನಿಮ್ಮ ಧ್ವನಿ ಕೇಳಿ ನಾನು ಇವ್ರು ಯಾರು ಅಂತ ಕೇಳಿದೆ. ನಮ್ಮ BO ಅವ್ರು ಹೇಳಿದ್ರು ಅವ್ರು ತುಂಬಾ ಒಳ್ಳೆ ಶಿಕ್ಷಕರಿದ್ದಾರೆ. ಅವ್ರ ಶಾಲೆಯಲ್ಲಿ ಒಂದು ಮಗು 621 ಹೆಸರು ಯಾವುದು ನಂದಾ ಪಾಟೀಲ್ ಅಂತೇಳಿ ಈ ನಮ್ಮ ತಾಲೂಕಿಗೆ ಪ್ರಥಮ ಬಂದಿದ್ದಾರೆ ಅಂತ ಹೇಳಿದ್ರೆ ತಮಗೆ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಶಾಲೆಗಳು ನಾನು
ನಾರಾಯಣಪುರ ಶಾಲೆಗಳು ಹೋದಾಗ ಅಲ್ಲೇನೂ ನಾನು ನೋಡಿದ್ರೆ ಇಂಥ ಬ್ಯೂಟಿಫುಲ್ ಪಾರ್ಕ್ ಮಾಡಿದ್ದಾರೆ. ಜೊತೆಗೆ ನಾವು ಮೊನ್ನೆ ಹೋಗಿದ್ವಿ ಇದಕ್ಕೆ ಕೋಣನ್ಕೆರೆ ಶಾಲೆಯನ್ನು ನೋಡಿದಾಗ ಆ ಕೋಣನ್ಕೆರೆ ಶಾಲೆ ಒನ್ ಟೈಪು ಮಲೆನಾಡು ಪ್ರದೇಶದಲ್ಲಿ ಇದ್ದಂಗೆ ಶಾಲೆ ಇದ್ದದ್ದು. ಕರೆಕ್ಟ್ ಶಾಲೆಯಿಂದ ದೊಡ್ಡ ಗುಡ್ಡ ಇದೆ, 5 ಎಕರೆ ಜಾಗ ಇದೆ, ಗ್ರೌಂಡ್ ಇದೆ. ಆ ಶಾಲೆಗೆ ನಾನು ಈಗಾಗಲೇ KPSC ಶಾಲೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಷ್ಟು ಬ್ಯೂಟಿಫುಲ್ ಕ್ಲೈಮೇಟ್ ಇದೆ ಅಲ್ಲಿ. ಅಲ್ಲಿಯ ಶಿಕ್ಷಕರು, ಆಮೇಲೆ ಅಲ್ಲಿಯ ಮಕ್ಕಳು, ಅಲ್ಲಿಯ ಶಿಸ್ತು ನೋಡಿ ಬಹಳ ನನಗೆ ಖುಷಿ ಆಯಿತು. ಈ ಶಾಲೆಯಲ್ಲಿ ಈ ನಮ್ಮ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಶಿಕ್ಷಕರು, ವಿಶೇಷವಾಗಿ ನಮ್ಮ BO ಸಾಹೇಬರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರ ಬಗ್ಗೆ ಇನ್ನೂ ಮಟ್ಟ ಒಂದು ಕಂಪ್ಲೇಂಟ್ ಕೇಳಿಲ್ಲ ನಾನು. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ BO ಸಾಹೇಬರು. ನಾನು ತಮ್ಮಲ್ಲಿ ಎಲ್ಲ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ತೀನಿ, ಈ ದೇಶ ಕಟ್ಟಬೇಕಾದ್ರೆ ನಿಮ್ಮ ಅವಶ್ಯಕತೆ ಇದೆ. 140 ಕೋಟಿ ಜನಸಂಖ್ಯೆ ಇರೋ ಭಾರತ ದೇಶ ಇವತ್ತಿಗೂ ಕೂಡ ಮುಂದುವರಿಯುತ್ತಿರೋ ದೇಶ ಆಗಿದೆ, ಮುಂದುವರೆದಿರೋ ದೇಶ ಆಗಿಲ್ಲ. 40 ಕೋಟಿ ಜನಸಂಖ್ಯೆ ಇರುವಂತ ಅಮೆರಿಕ ನಂಬರ್ 1 ಇದೆ. 140 ಕೋಟಿ ಜನಸಂಖ್ಯೆ ಇರುವ ಭಾರತ ದೇಶ ಜಗತ್ತಿನಲ್ಲಿ ಮುಂದುವರಿದ ರಾಷ್ಟ್ರ ಆಗ್ಬೇಕಂತ ಹೇಳಿದ್ರೆ ತಾವೆಲ್ಲ ಅದಕ್ಕೆ ಶ್ರಮಿಸಬೇಕು ಅನ್ನೋಂತ ಒಂದು ಮನವಿಯನ್ನು ಕೂಡ ಮಾಡ್ತಾ, ನಮ್ಮ ಭಾರತ ದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಇವತ್ತು ಜಗತ್ತಿನ ದೇಶಗಳು ನೀವು ನೋಡ್ರಿ, ನಾನು ಬಹಳ ಕಡೆ ಹೇಳ್ತೀನಿ ಈ ಮಾತನ್ನ. ನೀವು ಇವತ್ತು ಸ್ವಿಟ್ಜರ್ಲ್ಯಾಂಡ್ದಾಗ ಹೋದಾಗ ಕೇವಲ ಅಲ್ಲಿ ಮಂಜುಗಡ್ಡೆಯನ್ನು ಕಾಣಬಹುದು. ನೀವು ಈ ಗಲ್ಫ್ ದೇಶಗಳಿಗೆ ಹೋದಾಗ ಕೇವಲ ಅಲ್ಲಿ ಮರುಭೂಮಿಯನ್ನು ಕಾಣಬಹುದು. ನೀವು ಆಫ್ರಿಕಾ ಖಂಡಕ್ಕೆ ಹೋದಾಗ ಕೇವಲ ದಟ್ಟವಾದ ನೀವು ಅರಣ್ಯವನ್ನು ನೋಡಬಹುದು. ಇವತ್ತು ನೀವು ಐಲ್ಯಾಂಡಿಗೆ ಹೋದಾಗ, ನೀವು ಶ್ರೀಲಂಕಾ ದೇಶಕ್ಕೆ ಹೋದಾಗ ಅಲ್ಲಿ ಸಂಪೂರ್ಣ ಕರಾವಳಿಯನ್ನು ನೋಡಬಹುದು. ಆದ್ರೆ ನಮ್ಮ ಭಾರತ ದೇಶದಲ್ಲಿ ನೀವು ಹಿಮಾಲಯದಲ್ಲಿ ನೀವು ಮಂಜುಗಡ್ಡೆಯನ್ನು ಕಾಣಬಹುದು, ನೀವು ರಾಜಸ್ಥಾನದಲ್ಲಿ ನೀವು ಮರುಭೂಮಿಯನ್ನು ಕಾಣಬಹುದು, ನೀವು ಗುಜರಾತ್ನಿಂದ ಹಿಡಿದು ಈ ಕಡೆ ಪಶ್ಚಿಮ ಬಂಗಾಳವರೆಗೆ ದೊಡ್ಡ ಪ್ರಮಾಣದ ಒಂದು ಕರಾವಳಿ ಪ್ರದೇಶವನ್ನು ಕಾಣಬಹುದು. ಇವತ್ತು ಉತ್ತರ ಪ್ರದೇಶ ಮತ್ತು ನೀವು ಮಧ್ಯಪ್ರದೇಶಕ್ಕೆ ಹೋದಾಗ ಇವತ್ತು ದಟ್ಟವಾದ ಅರಣ್ಯವನ್ನು ಕಾಣಬಹುದು. ಜಗತ್ತಿನಲ್ಲಿ ಎಲ್ಲಾ ದೇಶಗಳಿಗೆ ದೇವರು ಒಂದೊಂದು ಕೊಟ್ಟಾನ. ಭಾರತ ದೇಶಕ್ಕೆ ಜಗತ್ತಿನಲ್ಲಿ ಇರುವಂತದ್ದನ್ನು ಎಲ್ಲಾನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾನೆ. ಇಂಥ ಭಾರತ ದೇಶದಲ್ಲಿ ಹುಟ್ಟಿದಂತ ನಾವೆಲ್ಲ ಪುಣ್ಯವಂತರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಭಾರತ ದೇಶ ಜಗತ್ತಿನಲ್ಲಿ ನಂಬರ್ 1 ಆಗ್ಬೇಕಂತ ಹೇಳಿದ್ರೆ ಅದು ನೀವು ಕೊಡುವ ನಿಮ್ದೊಂದು ಫ್ಯಾಕ್ಟರಿ ಇದ್ದಂಗೆ ನಾಗಲೇ ಹೇಳಿ ಬಂದಿನಿ. ನಿಮ್ಮ ಫ್ಯಾಕ್ಟರಿಯಲ್ಲಿ ತಯಾರಾದಂತ ಪ್ರಾಡಕ್ಟ್ ಚಲೋದಿತ್ತು, ಫುಲ್ ಮಾರ್ಕೆಟ್ ಆಗ್ತೈತಿ. ಇಲ್ಲೇ ಪ್ರಾಡಕ್ಟ್ ಫೇಲ್ ಆತಂತ ಹೇಳಿದ್ರೆ, ಯಾಕಂದ್ರೆ ಎಲ್ಲಾ ಪ್ರಾಡಕ್ಟ್ ನಿಮ್ಮಿಂದ ಪಾರಾಗಿ ಬರ್ಬೇಕಲ್ಲ, ಎಲ್ಲ ಮಕ್ಕಳು ನಿಮ್ಮಿಂದ ಪಾರಾಗೆ ಬರಬೇಕು. ಆ ಪ್ರಾಡಕ್ಟ್ಗೆ ನೀವು ಗುಣಮಟ್ಟದ ಪ್ರಾಡಕ್ಟ್ ಮಾಡಬೇಕು. ಮುಂದೆ ನಮ್ಮ ದೇಶಕ್ಕೆ ನಮ್ಮ ಮತ್ತೊಂದು, ನಾನು ಶಿಕ್ಷಣದ ಜೊತೆಗೆ BO ಅವರೇ ಮಾರಲ್ ಎಜುಕೇಶನ್ ಅನ್ನು ಕೂಡ ಕಡ್ಡಾಯವಾಗಿ ಮಾಡ್ರಿ. ಯಾಕಂತ ಹೇಳಿದ್ರೆ ಇವತ್ತು ನೈತಿಕತೆ ಇಲ್ಲದಂತ ಶಿಕ್ಷಣ ಆಗ್ಬಿಟ್ಟಿದೆ. ನೌಕರಿ ಸಿಕ್ಕ ತಕ್ಷಣ, ಹೆಂಡತಿ ಸಿಕ್ಕ ತಕ್ಷಣ ತಂದೆ ತಾಯಿಗೆ ಬಿಟ್ಟು ಹೋದಂತ ಶಿಕ್ಷಣ ತಗೊಂಡ್ರು ಅದು ಎದಕ್ಕೂ ವೇಸ್ಟ್ ಶಿಕ್ಷಣ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ನೌಕರಿ ಸಿಕ್ಕ ತಕ್ಷಣ ತಂದೆ ತಾಯಿ ಬೇಡ. ಯಾವ ತಂದೆ ತಾಯಿಯಿಂದ ಇವತ್ತು ನಾವು ಗುರ್ತಿಸ್ಕೊಂಡ್ವಿ, ಅವರು ನಮ್ಗೆ 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲುಹಿ ಕಲಿಸಿ ಇವತ್ತು ನಮ್ಗೆ ಒಂದು ಉನ್ನತ ಸ್ಥಾನಕ್ಕೆ ತಂದಂತವ್ರು, ನಾವು ನಮ್ಗೆ ನೌಕರಿ ಸಿಕ್ಕ ತಕ್ಷಣ ನಮ್ಮ ಹೆಂಡತಿ ಕಟ್ಕೊಂಡು ತಂದೆ ತಾಯಿಗೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ ಅಂತ ಶಿಕ್ಷಣ ಎದಕ್ಕೂ ಉಪಯೋಗ ಇಲ್ಲ. ನೀವು ಶಿಕ್ಷಣದ ಜೊತೆಗೆ ನೀವು ನೈತಿಕ ಮಾರಲ್ ಎಜುಕೇಶನ್ ಅನ್ನು ಕೂಡ ಇವತ್ತಿನ ಮಕ್ಕಳಿಗೆ ತಾವು ದಯಪಾಲಿಸಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತಿಗೂ ಕೂಡ ನಾನು ಅನಿರೀಕ್ಷಿತವಾಗಿ ಶಾಲೆಗಳು ಬಂದಾಗ ತಮ್ಗೆ ವೈಯಕ್ತಿಕವಾಗಿ ಭೇಟಿ ಆಗ್ತೀನಿ. ಯಾವುದೇ ರೀತಿಯ ತಮಗೆ ಕುಂದು ಕೊರತೆಗಳಿದ್ರೆ ನಾನೊಬ್ಬ ನಿಮ್ಮ ಸಹೋದರನಂತ ಹೇಳಿ ತಿಳ್ಕೊಂಡು ನೀವು ನನ್ನ ಗಮನಕ್ಕೆ ತಂದರೆ ನಾನು ಪ್ರಾಮಾಣಿಕವಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಆಗಲಿ, ನಮ್ಮ ವಿಧಾನಸಭಾ ಕ್ಷೇತ್ರ ಈ ರಾಜ್ಯ ಮತ್ತು ದೇಶ ಗುರುತಿಸಂತ ಆಗಲಿ ಅನ್ನೋದಕ್ಕೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರುವಿಗೆ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.